ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಮಿಷಾ ಗೌಡ. ಸೊ ತುಂಬ ಚೆನ್ನಾಗಿ ಕೇಳಿದ್ರಿ, ಸಿಲ್ಕ್ ಸ್ಯಾರಿ ಕಲೆಕ್ಷನ್ ತೋರಿಸಿ ನಿಮ್ಮದು, ಮತ್ತು ನಿಮ್ಮ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ ಅಂತ ಅಂದ್ಬಿಟ್ಟು. ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನಾನು ಏನು ಹಾಕ್ತೀನಿ ಅದನ್ನಷ್ಟೇ ನಾನು ತೋರಿಸ್ಬೋದು. ಅದನ್ನು ಬಿಟ್ಬಿಟ್ಟು ಅದೊಂದು ವ್ಲಾಗ್ ಮಾಡೋದು ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರೈಟ್ ಅಂತ. ಸೊ ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಡೂ ಅ ವ್ಲಾಗ್. ಅದ್ರ ಬದಲಾಗಿ ನಾನು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ವೀಡಿಯೋಸ್ನ ನಾನು ತೋರಿಸ್ತೀನಿ. ಅಂದರೆ ಏನು ತುಂಬ ಏನಿಲ್ಲ, ಇರೋಷ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ನಾನು ತೊಗೊಂಡಿದ್ದೀನಿ. ಪಾಪು ಹೇಳೋಕ್ಕಿಂತ ಮುಂಚೆ ನಾನು ಈ ವ್ಲಾಗ್ನ ಮಾಡಿ ಮುಗಿಸ್ಬಿಡ್ಬೇಕು, ಈ ವಿಡಿಯೋ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು ಎಲ್ಲ ಸ್ಯಾರೀಸ್ನು ಈ ಥರ ಒಂದು ಕಾಟನ್ ಬ್ಯಾಗ್ ಒಳಗಡೆ ಹಾಕಿರ್ತೀನಿ. ಒಂದು ತುಂಬ ಸಣ್ಣ ಇರೋ ಸ್ಯಾರೀಸ್ ಆದರೆ ಒಂದು 10 ಸ್ಯಾರೀಸ್ ಇಡ್ಬೋದು. ಸ್ವಲ್ಪ ದಪ್ಪ ಸ್ಯಾರೀಸ್ ಆದರೆ ಒಂದು 8 to 7ವರೆಗೂ ಇಡ್ಬೋದು ಸ್ಯಾರೀಸ್ ಇದರಲ್ಲಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಸ್ಯಾರೀಸು ಇದರಲ್ಲೇ ಇಟ್ಟಿರೋದು. ಈವನ್ ನನ್ನ ಬ್ಲೌಸಸ್ಸು ಕೂಡ. ಎಸ್, ಕಮಿಂಗ್ ಟು ದ ಬ್ಲೌಸಸ್, ನಾನು ಅದನ್ನು ಕೂಡ ಒಂದು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ನನ್ನ ಬ್ಲೌಸ್ ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ, ಎಲ್ಲಿ ಸ್ಟಿಚ್ ಮಾಡಿಸಿರೋದು ಎಲ್ಲನೂ ನಾನು ಹೇಳ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಫಾರ್ ನೌ ಲೆಟ್ಸ್ ಲೆಟ್ ಮಿ ಶೋ ಯು ಮೈ ಸಿಲ್ಕ್ ಸ್ಯಾರಿ ಕಲೆಕ್ಷನ್. ಇದು ನಾನು ಪ್ರೆಗ್ನೆಂಟ್ ಆದಾಗ ಹುಟ್ಟಿದ್ದೆ ಫಾರ್ ದಿವಾಲಿ. ದಿಸ್ ಇಸ್ ಬನಾರಸ್ ಸ್ಯಾರಿ. ತುಂಬ ಚೆನ್ನಾಗಿದೆ, ತುಂಬ ಯುನೀಕ್ ಆಗಿರೋ ಕಲರ್ ಕೂಡ, ಮತ್ತು ತುಂಬ ಯುನೀಕ್ ಆಗಿರೋ ಡಿಸೈನ್ ಕೂಡ. ಎಲ್ಲೂ ಕೂಡ ಇವಾಗ ನೀವು ನೋಡ್ಬೋದು ಬನಾರಸ್ ಸ್ಯಾರಿ. ನಾನು ತೋರಿಸ್ತೀನಿ ನನ್ನ ಹತ್ರ ಇರೋ ಬನಾರಸ್ ಸ್ಯಾರೀಸ್ನ. ಸ್ವಲ್ಪ ಡಬಲ್ ಕಲರ್ಸ್ ಇರುತ್ತೆ. ಬಾರ್ಡರ್ ಒಂದು ಕಲರ್ ಇರುತ್ತೆ, ಸ್ಯಾರಿ ಒಂದು ಕಲರ್ ಇರುತ್ತೆ, ಪಲ್ಲು ಒಂದು ಕಲರ್ ಇರುತ್ತೆ, ಆ ಥರ ಸಿಗುತ್ತೆ. ಬಟ್ ಈ ಥರ ಸೆಲ್ಫ್ ಸಿಗೋದು ಸ್ವಲ್ಪ ಕಷ್ಟ, ಸ್ವಲ್ಪ ರೇರ್. ಇದು ನಾನು ಒಂದು ಹೋಲ್ಸೇಲರ್ ಹತ್ರ ತೊಗೊಂಡಿದ್ದು, ವಿಚ್ ಇಸ್ ಇನ್ ವಿಜಯನಗರಿಗೆ. ಸೊ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದಂಥ ಸ್ಯಾರಿ. ಯೂಶ್ವಲಿ ನಾನು ತುಂಬ ಸ್ಯಾರೀಸ್ ಅವ್ರ ಹತ್ರನೇ ತೊಗೊಳ್ಳೋದು. ಸಿಲ್ಕ್ ಆಗಿರ್ಬೋದು, ಈ ಥರ ಬನಾರಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಮಾತ್ರ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಪ್ರಿಫರ್ ಮಾಡೋದು ಬೈ ಮಾಡೋಕ್ಕೆ. ದಿಸ್ ಇಸ್ ದ ಪಲ್ಲು. ಈ ಥರ ಇದೆ ನೋಡಿ ಪಲ್ಲು. ಸೊ ಇದಕ್ಕೆ ನಾನು ಯಾವ ರೀತಿ ಬ್ಲೌಸ್ ಹೊಲಿಸಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ. ಹೌದು, ಯಾಕೆ ಅಲ್ಲಿ ಕೆಳಗಡೆ ಮಲಗಿರೋ ಆಗೋದಿಲ್ಲ, ಅಲ್ಲಿ ಚಾನ್ಸೇ ಇಲ್ಲ, ಮಲಗಬೇಡ. ಡೋಂಟ್ ಡೂ ದಿಸ್. ಎಲ್ಲಿ ಅಲ್ಲಿ ಕಾಣಿಸಲ್ಲ. ಓಕೆ, ಇದು ಇನ್ನೊಂದು ಸ್ಯಾರಿ. ದಿಸ್ ಇಸ್ ಇದು ಪ್ಯೂರ್ ಸಿಲ್ಕ್ ಸ್ಯಾರಿನೇ, ಬಟ್ ಏನು ಸಿಲ್ಕ್ ಅಂತ ಗೊತ್ತಿಲ್ವಲ್ಲ. ಇದು ಆ್ಯಕ್ಚುಲಿ ಬಂದು ನಮ್ಮಮ್ಮ ಅವ್ರದ್ದು ಮದುವೆ ಸೀರೆ. ಇದು ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಮ್ಮ ಕೊಡಮ್ಮ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ವೆರಿ ಲೈಟ್ ವೇಟ್ ಸ್ಯಾರಿ. ಆಲ್ಮೋಸ್ಟ್ ಇದನ್ನು ನಾನು ಮತ್ತು ನಮ್ಮ ಅಕ್ಕ ಒಂದು 20 to 30 ಟೈಮ್ಸ್ ಹುಟ್ಟಿದ್ದೀವಿ. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ. ವೆರಿ ಈಸಿ ಟು ಡ್ರೇಪ್, ವೆರಿ ಈಸಿ ಟು ಮೂವ್ ಅರೌಂಡ್, ಆ ಥರ ಟೈಪ್ ಸ್ಯಾರಿ ಇದು. ಈ ಥರ ಇದೆ ನೋಡಿ, ಬಾರ್ಡರ್ ಈ ಥರ ಇದೆ, ಹಿಂಗಿದೆ ಬಾರ್ಡರ್. ದಿಸ್ ಆರ್ ದ ಬಾರ್ಡರ್ ಲಕ್ಸ್. ಈ ಥರ ಬರುತ್ತೆ ಪಲ್ಲು. ಇದು ಬಂದು ಅವ್ರದ್ದು ಮದುವೆ, ಅವ್ರ ಮುಹೂರ್ತ ಸ್ಯಾರಿ ಇದು. ಏನಪ್ಪ ಮುಹೂರ್ತಕ್ಕೆ ಬ್ಲ್ಯಾಕ್ ಉಟ್ತಾರ ಅಂತ ಅನ್ಕೊಬೋದು ನೀವು. ಸೆಲೆಕ್ಷನ್ಗೆ ನಮ್ಮ ಅಪ್ಪ ಹೋಗಿದ್ರು ಸ್ಯಾರಿ ತೊಗೊಂಬರೋಣ ನಾವು ಅಮ್ಮಂಗೆ ಅಂತ ಅಂದ್ಬಿಟ್ಟು. ಆವಾಗ ಏನಾಯಿತು, ಸಿನ್ಸ್ ಮೈ ಮಾಮ್ ಇಸ್ ಟೂ ಫೇರ್, ನಾವು ಅಪ್ಪಂಗೆ ಬ್ಲ್ಯಾಕೇ ಉಟ್ಸ್ಬಿಟ್ಟು ಅವ್ರಿಗೆ ಬ್ಲ್ಯಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಹಿ ಬಾಟ್ ಬ್ಲ್ಯಾಕ್ ಕಲರ್ ಸ್ಯಾರಿ. ಆಮೇಲೆ ಬಂದು ಹೇಳಿದಾಗ ಈ ಥರ ಬ್ಲ್ಯಾಕ್ ಕಲರ್ ಸ್ಯಾರಿ ಉಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದಾಗ ಮೈ ಡ್ಯಾಡ್ ವಾಸ್ ಲೈಕ್ ಇಟ್ಸ್ ಓಕೆ ಫೈನ್, ಏನೂ ಆಗೋದಿಲ್ಲ, ನಡೆಯುತ್ತೆ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬ್ಲ್ಯಾಕ್ ಕಲರ್ ಸ್ಯಾರಿನೇ ಉಟ್ಕೊಂಡು ಮದುವೆ ಆಗಿದ್ದು. ಇದು ಇನ್ನೊಂದು ಟೈಪ್ ಆಫ್ ಸ್ಯಾರಿ. ದಿಸ್ ಇಸ್ ಕಾಲ್ಡ್ ಮೊದಾಲ್ ಸಿಲ್ಕ್ ಅಂತ ಅಂದ್ಬಿಟ್ಟು. ಇದು ನಾನು ತೊಗೊಂಡಿದ್ದು ಬಂದು ಜೈಶಂಕರಲ್ಲಿ, ಜೈಶಂಕರ್ ಡಿಸೈನರ್ಸ್ ಸ್ಯಾರೀಸ್ ಇದೆಯಲ್ಲ, ಅಲ್ಲಿ ತೊಗೊಂಡಿದ್ದು. ಇನ್ಫ್ಯಾಕ್ಟ್ ಅವ್ರು ನನಗೆ ಪ್ರಮೋಷನ್ಗೆ ಅಂತ ಕೊಟ್ಟಿದ್ದಂಥ ಸ್ಯಾರಿ. ವೆರಿ ಬ್ಯೂಟಿಫುಲ್ ಸ್ಯಾರಿ, ವೆರಿ ಯುನೀಕ್ ಸ್ಯಾರಿ. ನಾನು ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಕೂಡ ಉಟ್ಟಿದ್ದೀನಿ. ತುಂಬ ಚೆನ್ನಾಗಿ ಡ್ರೇಪ್ ಮಾಡ್ಬೋದು. ತುಂಬ ಇನ್ಫ್ಯಾಕ್ಟ್ ಈ ಥರ ಸಮ್ಮರ್ಸ್ಗೆಲ್ಲ ಬೆಸ್ಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಬಾಂದಿನಿ ಮತ್ತು ಈ ಥರ ಟೈ ಆ್ಯಂಡ್ ಡೈ ಕಾಂಬಿನೇಷನಲ್ಲಿ ಬಂದಿದೆ ಇದು. ಮೊಡಾಲ್ ಸಿಲ್ಕಲ್ಲಿ ಈ ಥರ ಬರುತ್ತೆ ಪಲ್ಲು. ಪಲ್ಲು ಈ ಥರ ಬರುತ್ತೆ. ಅದು ಬಾಂದಿನಿ ಟೈಪಲ್ಲಿದೆ. ಥಿಂಕ್ 4,000 or 5,000 ಅನ್ಕೊಂತೀನಿ ಈ ಸ್ಯಾರಿ ಕಾಸ್ಟ್ ಬಂದು. ಅನದರ್ ಸ್ಯಾರಿ, ಇದು ಇನ್ನೊಂದು ಸ್ಯಾರಿ ಟಸರ್ ಸಿಲ್ಕ್ ಅಂತ ಅಂತೀರಲ್ಲ. ನನ್ನ ಫೇವ್ರೆಟ್ ಸಿಲ್ಕಲ್ಲಿ ಫಸ್ಟ್ ಫೇವ್ರೆಟ್ ಸಿಲ್ಕ್ ಸ್ಯಾರಿ ಅಂತ ಅಂದರೆ ಟಸರ್ ಸಿಲ್ಕೆ. ಬಿಕಾಸ್
ಸ್ವಲ್ಪ ನೋಡೋಕ್ಕೆ ಡಲ್ಲಾಗಿ ಕಾಣಿಸ್ಬೋದು. ಇದು ಎಷ್ಟು ಚೆನ್ನಾಗಿ ಡ್ರೇಪ್ ಮಾಡ್ಬೋದು ಅಂದರೆ ಸ್ಯಾರಿನ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ಓಡಾಡ್ಬೋದು, ಕಂಫರ್ಟಬಲ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಎಂಟೈರ್ ಡೇ ನೀವು ಇದರಲ್ಲೇ ಸ್ಪೆಂಡ್ ಮಾಡ್ಬೋದು ಅಂಥ ಟೈಪ್ ಸ್ಯಾರೀಸ್ ಇದು. ದಿಸ್ ಇಸ್ ಗಿವನ್ ಬೈ ಒನ್ ಆಫ್ ದ ಇನ್ಸ್ಟಾಗ್ರಾಮ್ page. Actually, I don't remember their page, but the price of this is somewhere around 7,000 or 8,000. Inna costly ಇದೆ, 10,000, 12,000, 20,000 ಟಸರ್ ಸಿಲ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ ನಿಮಗೆ. ಇದ್ರ ಮೇಲೆ ನೋಡ್ಬೋದು ನೀವು, ಕಾಮಧೇನು ಹಸು ಇದೆ ಇದ್ರ ಮೇಲೆಲ್ಲ ಪೂರ್ತಿ. ಆ್ಯಂಡ್ ಪಲ್ಲು ಬಂದು ಈ ಥರ ಇದೆ. ಏನು ಡಿಫ್ರೆಂಟಾಗಿ ಏನಿಲ್ಲ, ಸಿನ್ಸ್ ಒಂದೇ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಎಂಟೈರ್ ಬಾಡಿ ಪೂರ್ತಿ ಈ ಥರ ಲೋಟಸ್ ಬರುತ್ತೆ. ಐ ಲವ್ ಲೋಟಸ್, ಐ ಲವ್ ಕಾಮಧೇನು. ಸೊ ಇಟ್ ಹ್ಯಾಸ್ ಅ ಕಾಂಬಿನೇಷನ್ ಆಫ್ ಬೋತ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಯಾರಿ, ನನಗೆ ತುಂಬ. ಇದು ಇನ್ನೊಂದು ಸ್ಯಾರಿ, ದಿಸ್ ಇಸ್ ಅನದರ್ ಸಿಲ್ಕ್ ಸ್ಯಾರಿ. ಇದು ಆ್ಯಕ್ಚುಲಿ ಇದು ನಮ್ಮ ಅಕ್ಕ ಅವಳ ಮದುವೆಗೆ ಅಂತ ತೊಗೊಂಡಿದ್ದಂಥ ಸ್ಯಾರಿ. ಒಂಥರ ಡಿಫ್ರೆಂಟ್ ಕಲರ್, ಅವಾಗ ತುಂಬ ಡಿಫ್ರೆಂಟ್. ಕೋವಿಡ್ ಟೈಮಲ್ಲಿ ಈ ಥರ ಕಲರ್ಸ್ ತುಂಬ ಇಟ್ ವಾಸ್ ರನ್ನಿಂಗ್. ಎಲ್ಲಿ ತೊಗೊಂಡಿದ್ದು ಐ ಡೋಂಟ್ ರಿಮೆಂಬರ್. ಸಿಂಪಲ್ ಆಗಿರೋ ಬೇಬಿ ಕುಚ್ಚು ಕೂಡ ಮಾಡಿಸಿದ್ದೀನಿ. ಪಲ್ಲು ಈ ಥರ ವೆರಿ ರಿಚ್ ಪಲ್ಲು. ಇದು ಇನ್ನೊಂದು ಸಿಲ್ಕ್ ಸ್ಯಾರಿ, ಬನಾರಸ್. ಅಗೇನ್ ಇದು ಡಿಫ್ರೆಂಟ್ ಟೈಪ್ ಆಫ್ ಬನಾರಸ್ ಸ್ಯಾರಿ. ಇದು ಇದನ್ನು ನಾನು ಒಂದೆರಡು ಸತಿನೋ ಹುಟ್ಟಿದ್ದೀನಿ. ಸಿನ್ಸ್ ಬ್ಲ್ಯಾಕ್ ಆದರೆ ಅದೊಂದೇ ತಲೆನೋವು, ಎಲ್ಲೂ ಉಡೋಕ್ಕಾಗೋದಿಲ್ಲ, ಎಲ್ಲೂ ಉಡೋಕ್ಕೂ ಬಿಡೋದಿಲ್ಲ. ಬೇಡ ಅಲ್ಲಿ ಬೇಡ ಇಲ್ಲಿ ಬೇಡ, ಬ್ಲ್ಯಾಕ್ ಬೇಡ ಅಂತೆಲ್ಲ ಆಲ್ಮೋಸ್ಟ್ ತುಂಬ ಉಡೋಕ್ಕೆ ಸಿಗೋದಿಲ್ಲ ಆಪರ್ಚುನಿಟಿ ಹೇಳ್ಬೇಕಂತಂದರೆ. ಸೊ ಅದಕ್ಕೋಸ್ಕರ ಒಂದು ಅಥವಾ ಎರಡು ಸತಿ ಹುಟ್ಟಿದ್ದೀನಿ. ದಿಸ್ ಸ್ಯಾರಿ ಪ್ರೈಸ್ ಇಸ್ ಸಮ್ವೇರ್ ಅರೌಂಡ್ 4,000 or 5,000 rupees. ಇದು ಪಲ್ಲು ತೋರಿಸ್ತೀನಿ. ಇದು ನನಗೆ ಅಗೇನ್ ಪ್ರಮೋಷನಿಗೆ ಅಂತ ಕೊಟ್ಟಿದ್ದಂಥ ಸ್ಯಾರಿ. ಅಲ್ಲಿ ಡಿಸ್ಪ್ಲೇ ದರ್ ಪೇಜ್ ಈ ಥರ ಇದೆ ಬಾರ್ಡರ್. ಇದು ಇನ್ನೊಂದು ಸ್ಯಾರಿ, ಈ ಥರ ಚೆಕ್ ಸ್ಯಾರಿ ಬರುತ್ತೆ ವಿತ್ ಬೆಂಟೆಕ್ಸ್ ಬಾರ್ಡರು. ಇದಕ್ಕೂ ಕೂಡ ಬೇಬಿ ಕುಚ್ಚೆ ಹಾಕ್ಸಿರೋದನ್ನು. ಇದ್ರದ್ದು ಪ್ರೈಸ್ ಬಂದು 10,000. ಇದು ತೊಗೊಂಡಿದ್ದು ಬಂದು ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ. ಇದಕ್ಕೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್, ಬ್ಲ್ಯಾಕ್ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಸ್ಯಾರಿ ಇದೆ. ಇದು ನಮ್ಮ ಅಕ್ಕ ಸ್ಯಾರಿ. ಇದು ಮೈಸೂರು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಅಲ್ಲ. ಬಾಡಿ ಪೂರ್ತಿ ಈ ಥರ ಗ್ರೀನ್ ಕಲರ್ ಬರುತ್ತೆ, ಈ ಥರ ಪೂರ್ತಿ ಗ್ರೀನ್ ಕಲರು. ಪಲ್ಲು ಮಾತ್ರ ಪರ್ಪಲ್ ಕಲರ್ ಬರುತ್ತೆ. ಇದು ಅವಳ ಮದುವೆಗೆ, ಅವಳ ಬೀಗ್ರೂಟಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಂಥ ಸ್ಯಾರಿ. ಅವಳು ಕೇರಳದಲ್ಲಿ ಹಾಕಿದ್ಲು. ಅವಳು ಸ್ಯಾರೀಸ್ ಉಡೋದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ಐ ವಾಸ್ ಲೈಕ್, ಸರಿ ನೀನು ಹೇಗಿದ್ರೂ ಉಡೋದಿಲ್ವಲ್ಲ ಕೊಡು ನನಗಾದರೆ ತುಂಬ ಫಂಕ್ಷನ್ಸ್ ಇರುತ್ತೆ, ನನ್ನ ಹಸ್ಬೆಂಡ್ ಸೈಡ್ ತುಂಬ ಫಂಕ್ಷನ್ಸ್ ಇರುತ್ತೆ. ಸೊ ಐ ವಾಸ್ ಲೈಕ್ ಕೊಡು, ಇಂಥ ಸ್ಯಾರೀಸ್ ಆದರೆ ನಾನು ಸ್ವಲ್ಪ ಬೇಗ ಪಟ ಅಂತ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬೋದು ಅಂತ ಅಂದ್ಬಿಟ್ಟು ಅವಳ ಹತ್ರ ಇಸ್ಕೊಂಬಂದಿರೋಂಥ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಇನ್ನೊಂದು, ದಿಸ್ ಇಸ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಕ್ರೇಪ್ ಅಲ್ಲ, ಇದಿಷ್ಟೇ. ಇನ್ನೇನು ಬಾರ್ಡರ್ ಏನು ಬಿಟ್ಟರೆ ಇನ್ನೇನು ಬರೋದಿಲ್ಲ ಇದಕ್ಕೆ. ಇದು ಅಮ್ಮ ಸ್ಯಾರಿ. ಇದು ತುಂಬ ಹಳೆ ಸ್ಯಾರಿ. ಇದು ಐ ಡೋಂಟ್ ನೋ ವೇರ್ ಶಿ ಬಾಟ್ ಇಟ್ ಮತ್ತು ಎಷ್ಟು ಪ್ರೈಸ್ ಇದು ಅಂತ ಅಂದ್ಬಿಟ್ಟು. ತುಂಬ ಅವಾಗ ಆಲ್ಮೋಸ್ಟ್ ಒಂದು 25 years ಓಲ್ಡ್ ಸ್ಯಾರಿ ಅಂತ ಹೇಳ್ಬೋದು. ಈ ಥರ ಇದೆ. ಇದಕ್ಕೆ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿಲ್ಲ, ಬಿಕಾಸ್ ಅವರಿಗಂತ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟಿದ್ರು. ಸೊ ಐ ಕೀಪ್ ಪೇರಿಂಗ್ ಇಟ್ ವಿತ್ ಡಿಫ್ರೆಂಟ್ ಸಿಲ್ಕ್ ಸ್ಯಾರೀಸ್. ಆ ಥರ ಏನಾದರೂ ಪೇರ್ ಮಾಡಿ. ಓಕೆ, ಇದು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ. ನಾನು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥ ಸ್ಯಾರಿ. ಒಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ದಿಸ್ ಇಸ್ ಮೈಸೂರು ಕ್ರೇಪ್ ಸ್ಯಾರಿ. ಸಾರಿ ಅಗೇನ್, ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹಾಕ್ಬಿಡಿ ಮೈಸೂರು ಕ್ರೇಪ್ ಅದು ಏನು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀರಾ ಅಂತ ಅಂದ್ಬಿಟ್ಟು. ಅಲ್ಲ, ಮೈಸೂರು ಕ್ರೇಪ್ ಸ್ಯಾರಿ ಇದು. ಸೊ ಇದ್ರದ್ದು ಪ್ರೈಸ್ ಬಂದು 7,000 8,000 ಏನೋ ಅನ್ಕೊತೀನಿ. ಚಿಕ್ಕಪೇಟೆಲಿ ತೊಗೊಂಡಿದ್ದಂಥ ಸ್ಯಾರಿ. ಇವಾಗ ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ದೆ. ಸಿನ್ಸ್ ರಶ್ಮಿಕಾ ಮಂದಣ್ಣ ಅವರ ರಿಸೆಪ್ಷನ್ಗೆ ಹುಟ್ಟಾದ್ರಿಂದ ಎವ್ರಿಬಡಿ ಈಸ್ ಆಸ್ಕಿಂಗ್ ವೇರ್ ಡಿಡ್ ಯು ಬೈ ದಿಸ್ ಸ್ಯಾರಿ ಅಂತ ಅಂದ್ಬಿಟ್ಟು. ನಾನು ತೊಗೊಂಡಿದ್ದು ಚಿಕ್ಕಪೇಟೆಲೆ. ನನಗೆ ರೆಡ್ ಕಲರ್ಸ್ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಈ ಥರ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇರೋದಂತೂ ತುಂಬ ಇಷ್ಟ ಆಗಿತ್ತು. ಸೊ ಐ ವಾಸ್ ಲೈಕ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಇದೆ ನೋಡಿ ಪಲ್ಲಿದ್ದಕ್ಕೆ. ಸೇಮ್ ರಶ್ಮಿಕಾ ಮಂದಣ್ಣ ಏನು ಹುಟ್ಟಿದ್ರೋ ಅವ್ರ ರಿಸೆಪ್ಷನ್ಗೆ ಅದೇ ಥರ ಟೈಪ್ ಸ್ಯಾರಿ ಇದು. ಇದ್ರದ್ದು ಬ್ಲೌಸ್ ಕೂಡ ನಾನು ಹೊಲಿಸಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸೊ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೋಪ್ಫುಲಿ ಅಟ್ಲೀಸ್ಟ್ ಒಂದು 20,000 ಲೈಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ಬಂದರೆ ಡೆಫಿನೆಟ್ ಆಗಿ ನನ್ನ ಬ್ಲೌಸ್ ವಿಡಿಯೋಸ್ ಅಂತೂ ಹಾಕ್ತೀನಿ.
ಇದು ನನ್ನ ಹಸ್ಬೆಂಡು ಫಸ್ಟ್ ಗಿಫ್ಟು ಸ್ಯಾರಿಯಲ್ಲೇ. ಸೊ ದಿಸ್ ಇಸ್ ಅನದರ್ ಮೈಸೂರು ಕ್ರೇಪ್ ಸ್ಯಾರಿ. ನನಗೆ ಮದುವೆ ಆಗೋಕ್ಕಿಂತ ಮುಂಚೆನೂ ಐ ಹ್ಯಾಡ್ ಟೋಲ್ಡ್ ದೆಮ್ ದ್ಯಾಟ್ ಓಕೆ ಥ್ಯಾಂಕ್ಸ್. ಅನುಪಮ ಗೌಡ ಅವರು ಹುಟ್ಟಿದ್ರು ಅಂತ ಚಾಕ್ಲೇಟ್ ಬ್ರೌನ್ ಕಲರ್ ಸ್ಯಾರಿ, ಅದು ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ. ಸೊ ಐ ವಾಸ್ ಸರ್ಚಿಂಗ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕಲರ್. ಎಲ್ಲಿ ಹುಡುಕಿದ್ರೂ ಸಿಗ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಹುಟ್ಟಿದ ಪೇಜಲ್ಲೂ ಕೂಡ ನಾನು ಕೇಳಿದ್ದೆ, ಇಟ್ ವಾಸ್ ಔಟ್ ಆಫ್ ಸ್ಟಾಕ್. ಮತ್ತೆ ರೀಸ್ಟಾಕ್ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ಆಲ್ಮೋಸ್ಟ್ 1.5 year ಆದ್ರೂ ರೀಸ್ಟಾಕೇ ಆಗಿರಲಿಲ್ಲ, ಏನೂ ಹೇಳಲೂ ಇಲ್ಲ. ನಾನು ಐ ವಾಸ್ ಸರ್ಚಿಂಗ್ ಫಾರ್ ಇಟ್. ಆಮೇಲೆ ಒಂದು ದಿವಸ ನಾನು ಐ ಥಿಂಕ್ ಜೈಶಂಕರ್ಗೆ ಹೋದಾಗ ಐ ಫೌಂಡ್ ದಿಸ್ ಕಲರ್ ಸ್ಯಾರಿ, ಎಕ್ಸಾಕ್ಟ್ ಕಲರ್. ನನಗೆ ತುಂಬ ಇಷ್ಟ ಆದಂಥ ಕಲರ್. ಐ ಟೋಲ್ಡ್ ಮೈ ಹಸ್ಬೆಂಡ್ ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಐ ವಾಸ್ ಸರ್ಚಿಂಗ್ ಫಾರ್ ದಿಸ್ ಸ್ಯಾರಿ ಅಂತ ಅಂದ್ಬಿಟ್ಟು. ಹಿ ಬಾಟ್ ದಿಸ್ ಸ್ಯಾರಿ ಫಾರ್ ಮೀ ಹ್ಯಾಸ್ ಅ ಗಿಫ್ಟ್. ಅವ್ರ ಫಸ್ಟ್ ಗಿಫ್ಟ್ ಇದು. ಸ್ವಲ್ಪ ಒಂಥರ ಐರನ್ ಏನೋ ಹೋದಂಗೆ ಆಗಿದೆ, ಡ್ರೈ ಕ್ಲೀನಿಂಗ್ ಕೊಡಬೇಕು. ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ, ಅದು ಅವಳು ಏನು ಮಾಡಿಬಿಟ್ಟಿದ್ದಾಳೆ, ಸ್ವಲ್ಪ ಹಾಗೆ ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದಾಳೆ, ಬಿಕಾಸ್ ಆಫ್ ವಿಚ್ ಫುಲ್ ಐರನ್ ಹೋಗ್ಬಿಟ್ಟಿದೆ. ಇದ್ರದ್ದು ತೋರಿಸ್ತೀನಿ ತಡೀರಿ. ಫುಲ್ ಚೆಕ್ಸ್ ಬರುತ್ತೆ ಆ್ಯಂಡ್ ಮೈಸೂರು ಕ್ರೇಪ್ ಸ್ಯಾರಿ ಇದು. ಇದ್ರದ್ದು ಪ್ರೈಸ್ ಬಂದು ಅಗೇನ್ 10,000 ಏನೋ. ಇದಷ್ಟೇ ಇದ್ರದ್ದು ನೋಡಿ, ಇದೇ ಪಲ್, ಇನ್ನೇನಿಲ್ಲ. ಇದು ಇನ್ನೊಂದು ಮೈಸೂರು ಕ್ರೇಪ್ ಸ್ಯಾರಿ. ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ, ಬಟ್ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ 2 years ಆಯ್ತು ಇದು ತೊಗೊಂಡು. ಅಗೇನ್ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ. ಪಿಂಕ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಹುಡುಕ್ತಾ ಇದೆ. ಸೊ ಐ ಥಾಟ್ ಈ ಮೈಸೂರು ಕ್ರೇಪಲ್ಲಿ ಸಿಕ್ಕಿದ್ರೆ ಇನ್ನೂ ಸೂಪರ್ ಅಲ್ಲ, ಬಿಕಾಸ್ ವೆರಿ ಈಸಿ ಟು ಡ್ರೇಪ್ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ನನ್ನ ಅತ್ತೆ ಮಾವ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಂಥ ಸ್ಯಾರಿ. ಯಾವುದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದಂಥ ಗಿಫ್ಟ್ ಇದು. ನನಗೆ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡು ಬಂದರು. ನನಗೆ ಸ್ಟೋರ್ ಹೆಸರು ನನಗೆ ಗೊತ್ತಿಲ್ಲ. ಈ ಥರ ಇದೆ ನೋಡಿ. ಇದ್ರದ್ದು ಪ್ರೈಸ್ ಬಂದು ಅಗೇನ್ 10,000 ಇದು ಸ್ಯಾರಿ. ದಿಸ್ ಇಸ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಅಮ್ಮದಿದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಕ್ರೇಪ್ ಅಲ್ಲ. ಇದನ್ನು ನಾನು ನನ್ನ ಸಾಯಿಬಾಬಾ ವ್ರತ ಅಲ್ಲಿ ಹುಟ್ಟಿದ್ದೆ. ಹೋಪ್ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಅದರಲ್ಲೂ ಕೂಡ ತೋರಿಸಿದ್ದೆ. ದಿಸ್ ಇಸ್ ಅ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅಂದ್ಬಿಟ್ಟು. ಇದು ಕಂಪ್ಲೀಟ್ ಸ್ಯಾರಿಲಿ ಈ ಥರ ಫುಲ್ ಚೆಕ್ಸ್ ಟೈಪ್ ಬರುತ್ತೆ ಆ್ಯಂಡ್ ದ ಬಾರ್ಡರ್ ಇಸ್ ಸಮ್ವೇರ್ ಲೈಕ್ ದಿಸ್ ಬರುತ್ತೆ. ಸಾರಿ, ಪಲ್ಲು ಬಾರ್ಡರ್. ಐ ಕೀಪ್ ಸೇಯಿಂಗ್ ಬಾರ್ಡರ್. ಇದು ಪಲ್ಲು ಈ ಥರ ಬರುತ್ತೆ ನೋಡಿ, ದಿಸ್ ಲೈನ್ ಅಷ್ಟೇ. ಸೊ ಇದಿಷ್ಟಾಗಿದೆ ನನ್ನ ನಾರ್ಮಲ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಆಗಿರ್ಬೋದು. ಸೊ ಇದಷ್ಟನ್ನು ನಾನು ಇದೊಂದೇ ಬ್ಯಾಗಲ್ಲಿ ಇಟ್ಟಿದ್ದೆ. ಇಷ್ಟು ಸ್ಯಾರೀಸು ಕೂಡ ನಾನು ಇದೊಂದೇ ಬ್ಯಾಗಲ್ಲಿ ಇಟ್ಟಿದ್ದೆ. ನೋಡ್ಬೋದಲ್ಲ ಎಷ್ಟು ಸ್ಯಾರೀಸ್ ಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡೋಣ. ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇಟ್ಕೊಂಡಿದ್ದೀನಿ.